ಹಲೋ. ಹಾ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ, ಯಾರು ಮಾತಾಡೋದು? ನನ್ನ ಹೆಸರು ಲಕ್ಷ್ಮಿ ಅಂತ, ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆಮ್ಮ. ಗುರುಗಳೇ, ನಾನು ಒಂದು ಕಷ್ಟದ ಸಂದರ್ಭ, ಯಾವ ತರ ಅಂದ್ರೆ ಜನ ನಗಾಡ್ಬೇಕು, ನಾವು ಮಾಡದೇ ಇರೋಂತ ಅಪರಾಧಗಳದು. ಆದ್ರೂ ಆ ಒಂದು ಅಪರಾಧ ನಮ್ಮೇಲೆ ಬಂದಿರೋದು ಯಾವ ತರ ಅಂದ್ರೆ, ನಾವು ಗುಂಪಲ್ಲಿ ಬಂದಿರೋಂತ ಅಪರಾಧ. ಆದ್ರೆ ಅದನ್ನ ಹೋಗ್ಲಾಡ್ಸೋದು ಹೆಂಗೆ ಅಂತ ಹೇಳಿ, ಹೋಗ್ಲಾಡ್ಸೋದು ಹೆಂಗೆ ಅಂತಲ್ಲ, ನನ್ನ ಇದನ್ನ ಪಾರ್ ಮಾಡಪ್ಪ ರಾಘವೇಂದ್ರ ಅಂತ ಹೇಳಿ ನಮ್ಮ ಗುರುಗಳಿಗೆ ಕಾಲ್ ಮಾಡಿದ್ದೆ ಒಂದಿನ. 10:30 ರಾತ್ರಿ ಆಗಿತ್ತ ಆ ಸಂದರ್ಭ. ನಿಮ್ಗೆ ಫೋನ್ ಸಿಕ್ಲಿಲ್ಲ. ಮತ್ತೆ ನಾನೇನ್ ಮಾಡಿದೆ, ವಾಟ್ಸಪ್ ಕಾಲ್ ಮಾಡಿ ನಿಮ್ಗೆ ಗುರುಗಳೇ, ನಮ್ಮ ಕಾಲೇಜ್ನಲ್ಲಿ ಯಾವ ತರ ಒಂದು ಸಂದರ್ಭ ಆಗಿದೆ ಅಂದ್ರೆ, ಯಾರೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದು ಹುಡುಗ ಯಾವ ತರ ಲೆಟರ್ ಬರೆದಿದ್ದಾನೆ, ದುಡ್ಡು ಇಸ್ಕೊಂಡು ಅವ್ರ ಹತ್ರ ಹುಡುಗನ ಹತ್ರ ದುಡ್ಡು ಇಸ್ಕೊಂಡು ನಾವು ಅವನಿಗೆ ಸಹಾಯ ಮಾಡಿದೀವಿ ಅಂತ ಎಕ್ಸಾಮ್ ನಲ್ಲಿ. ಆತರ ಒಂದು ನೀವು ನಮ್ಮ ತಾಯಿ, ನೀವು ಲೆಕ್ಚರಾ? ಹೌದು ಗುರುಗಳೇ. ಓಕೆ ಓಕೆ. ನಾನು ಲೆಕ್ಚರರು. ಆದ್ರೆ ನಮ್ ಜೊತೆಯಲ್ಲಿ ಇಬ್ರು ಕೆಲಸ ಮಾಡ್ತಾರೆ ಪಾಪ. ಅವರು ಒಂದು ಅಟೆಂಡರು, ಇನ್ನೊಬ್ರು ಹುಡುಗಿ ಇನ್ಸ್ಪೆಕ್ಟರ್ ಅಂತ. ಆ ಹುಡುಗಿ ಎಲ್ರೂನು ಕರೆದಿದ್ರು. ಅವತ್ತು ಆ ಹುಡುಗ ಒಂದ್ ಲೆಟರ್ ಬರ್ತಾನೆ VTU ಯೂನಿವರ್ಸಿಟಿಗೆ, ಈ ತರ ನಿಮ್ ಮೇಲೆ ಅಪರಾಧನೆ ಅಂದ್ರೆ, ನೀವು ದುಡ್ಡು ಇಸ್ಕೊಂಡು ಪಾಸ್ ಮಾಡಿದೀರಾ ಅಂತ ಹೇಳಿ. ಅದು ಕಾಲೇಜ್ ಸಮ್ಮುಖದಲ್ಲಿ ಬರ್ದಿಲ್ಲ ಅವನು. ಗೊತ್ತಾಯ್ತಮ್ಮ. ನೀವ ತಾಯಿ ಅವತ್ತು ಫೋನ್ ಮಾಡಿದ್ರಿ, ಕಾಲೇಜಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರಿ ನನಗೆ. ಹೇಳಮ್ಮ. ನಾನು ಹತ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ದೆ. ಗುರುಗಳೇ, ಏನ್ ಗುರುಗಳೇ, ಇಷ್ಟು ವರ್ಷ ಇಲ್ಲೇ ಓದಿದ್ದು ನಾನು, ಈ ತರ ಅಪರಾಧ ಬಂದಿದೆ. ಆದ್ರೆ ನಾನು ಏನನ್ನೂ ಮಾಡಿಲ್ಲ, ನನಗ್ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಆದ್ರೆ ಅವ್ರಿಗ ಹೇಳಿರೋದು ಸತ್ಯನೋ ಸುಳ್ಳು ಅದು ನನಗೂ ಗೊತ್ತಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಪ್ರಿನ್ಸಿಪಲ್, ನಮ್ಮ ಹತ್ರ ನಿಮ್ಮ ಒಂದು ದಾಖಲೆ ಇದೆ, ಸತ್ಯದ ದಾಖಲೆ ಇದೆ, ನಾವು ತೆಗಿತೀವಿ. ನೀವು 7 ದಿನದೊಳಗೆ ನೀವು ಬಂದು ತಪ್ಪನ್ನ ಒಪ್ಕೊಂಡ್ರೆ ನಿಮ್ಗೆ ನಾವು ಕ್ಷಮೆಯನ್ನ ಕೋರ್ತೀವಿ, ಇಲ್ಲದಿದ್ರೆ ನಾವೇ ನಿಮ್ಮನ್ನ ಟರ್ಮಿನೇಟ್ ಮಾಡ್ತೀವಿ ಕೆಲಸದಿಂದ ಅಂತ ಎಲ್ಲರ ಮುಂದೆ ಹೇಳಿದ್ರು. ಅವತ್ತು ನಾವು ಪ್ರಿನ್ಸಿಪಲ್ ಆಫೀಸಿಂದ ಹೊರಗೆ ಬಂದು, ನಾನು ಯೋಚನೆ ಬಂದಿದ್ದು, ನಾನು ಗುರುಗಳಿಗೆ ಕಾಲ್ ಮಾಡಿ, ನಾನಂತೂ ತಪ್ಪು ಮಾಡಿಲ್ಲ ರಾಯರೇ, ನನ್ನನ್ನು ಯಾಕೆ ಅಲ್ಲಿವರೆಗೂ ಕರೆಸಿದ್ದೀರಿ? ಈಗ ನನ್ನ ಮೇಲೆ ಅಪರಾಧ, ನಾನೊಂದು ಸಬ್ಜೆಕ್ಟ್ ತಗೋತೀವಲ್ಲ, ಆ ಸಬ್ಜೆಕ್ಟ್ ಮೇಲೆ ಅಪರಾಧ ಬಂದಿದೆ. ಹುಡುಗ ಇದೇ ಸಬ್ಜೆಕ್ಟ್ ಅಂತ ಬರ್ದಿದ್ದಾನೆ. ನಾ ಏನ್ ಮಾಡೋದು ಹೇಳಿ? ನೀವು ಸತ್ಯವಂತರಾಗಿದ್ರೆ ನಮ್ಮನ್ನ ಆ ಜಾಗ ಕರಿಬಾರ್ದು. ನಾನು ಪೂಜೆ ಮಾಡೋ ರಾಘವೇಂದ್ರ ಸ್ವಾಮಿಗಳಾಗಿದ್ರೆ, ಮತ್ತೆ ಇಲ್ಲ ಅಂದ್ರೆ ನನ್ನನ್ನ ನೀವು ಶಿಕ್ಷೆ ಆದವರಿಗೆ ಶಿಕ್ಷೆ ಕೊಡ್ಸಿ ಅಂತ ನಾನು ಕೇಳ್ಕೊಂಡಿದ್ದೆ ನಿಮ್ಮನ್ನ. ಆದ್ರೆ ನಿಮ್ಮನ್ನ ಕೇಳ್ಕೊಂಡು ನೀವ್ ಹೇಳಿದ್ರಿ ಗುರುಗಳೇ, ಏನೂ ಆಗಲ್ಲ. ನಿಮ್ ಜೊತೆ ನಾನು ಮಾತಾಡಿದ್ಮೇಲೆ ಅನ್ನಿಸ್ತು ನನಗೆ, ಇಲ್ಲ ರಾಯರಿಗೆ ಬಿಟ್ಬಿಡೋಣ ಎಲ್ಲವನ್ನು, ಗುರುಗಳು ಹೇಳಿದ್ದಾರೆ, ಮತ್ತೆ ಯಾಕೆ ಯೋಚನೆ ಮಾಡೋದು ಅಂತ. ನಾನು ಅವತ್ತು ಒಂದು ದಿನ ಊಟ ಮಾಡದೆ ಮಲಗಿದ್ದೆ. ಅವತ್ತು ಮಾರನೇ ದಿನ ನಿಮ್ ಹತ್ರ ಮಾತಾಡಿದ್ಮೇಲೆ ನಂಗೆ ಸ್ವಲ್ಪ ನನ್ ಮನಸ್ಸು ನೆಮ್ಮದಿ ಆಯ್ತು. ದೇವ್ರು ನೋಡ್ಕೋತಾನೆ, ಎಲ್ಲವನ್ನು ನೋಡ್ಕೋತಾನೆ ಅಂತ. ಆದ್ರೆ ಈ ವಿಚಾರ ತುಂಬಾ ಸಣ್ಣದಲ್ಲ ಗುರುಗಳೇ, ಒಂದು ಕಾಲೇಜ್ ಮಟ್ಟದ್ದು ಮರ್ಯಾದೆ, ಎಲ್ಲರಿಗೂ ಮರ್ಯಾದೆ, ಕಾಲೇಜಿಗೂ ಮರ್ಯಾದೆ, ನಮಗೂ ಮರ್ಯಾದೆ ಪ್ರಶ್ನೆ. ಹಾಗಾಗಿ ಯೋಚನೆ ಮಾಡಿದೆ, ಎಷ್ಟು ದೊಡ್ಡ ಸಮುದ್ರ ಇದು. ಆಮೇಲೆ ನೀವ್ ಹೇಳಿದ್ಮೇಲೆ ನಾವು ಸುಮ್ನೆ ಆದ್ಬಿಟ್ವಿ. ನೀವ್ ಹೇಳಿದ್ರಿ ಗುರುಗಳೇ, ನಾನು 3 ಗಂಟೆಗೆ ಎದ್ದು ಪೂಜೆ ಮಾಡಿ, ಏನೂ ಆಗೋದಿಲ್ಲ, ನಿಮ್ಗೆ ಆರಾಮಾಗಿರಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗೋದು, ಅವರೇ ಹೋಗಿ ಕ್ಷಮೆಯನ್ನ ಕೇಳ್ತಾರೆ ಅಂತ. ಆದ್ರೆ ನಂಗೆ ಗೊತ್ತಿಲ್ಲ ಅವಳು ಕ್ಷಮೆ ಕೇಳಿದಳು, ನಮ್ ಜೊತೆಯಲ್ಲಿ ನಮ್ ಜೊತೆ ಇರೋಳು ಕ್ಷಮೆ ಕೇಳಿದ್ದಾರೆ ಅಂತ ಜನಗಳು ಹೇಳೋದು. ಬಟ್ ಅದನ್ನ ಯಾರು ಹೇಳಲ್ಲ, ಅದು ಕಾನ್ಫಿಡೆನ್ಷಿಯಲ್ ವಿಷಯ, ಅದು ಪೇಪರಲ್ಲೇ ಇರುತ್ತೆ. ಆದ್ರೆ ರಾಯರು ಗುರುಗಳೇ ನಮ್ಮನ್ನ ಯಾವುದೇ ತರ ಅಲ್ಲಿ ಕರೆಸ್ದೇನೆ, ನಮ್ಗೆ ನಿಮ್ಮ ಒಂದ್ ಮಾತಾಡಿದ ದಿನದಿಂದ ಇದುವರೆಗೂ ನಾವ್ ಅಲ್ಲಿ ಕರ್ದಿಲ್ಲ. ಅವರು ಪ್ರಿನ್ಸಿಪಲ್ ಆಫೀಸ್ಗೆ ಆಗ್ಲಿ, ಮತ್ತೆ ಈ ವಿಚಾರ ದೊಡ್ಡ ಮಟ್ಟಿಗೆ ಹೋಗದೇನೆ ಅಲ್ಲೇ ಏನಾಯ್ತು ನಂಗೆ ಗೊತ್ತಿಲ್ಲ, ರಾಯರು ಏನ್ ಮಾಡಿದ್ರು ಪವಾಡ. ಆದ್ರೆ ನಮ್ಮನ್ನ ಯಾವುದೇ ತರ ವಿಚಾರಕ್ಕೆ ಒಳಗಾಗ್ಸಿಲ್ಲ, ನಮ್ಗೇನು ಕರ್ದಿಲ್ಲ, ನಮ್ಮನ್ನ ಅಲ್ಲಿಗೆ ಮುಗ್ದೋಯ್ತು ಅಧ್ಯಾಯ. ಅಲ್ಲಮ್ಮ, ಒಂದೇ ಒಂದು ವಿಚಾರ ನನಗೆ ಅವತ್ತು ಫೋನ್ ಮಾಡ್ತಾ ಇದ್ರಿ. ನಿಮ್ಮ ಕಣ್ಣೀರಿನ ಹನಿ ರಾಯರ ಪಾದಿಗೆ ಸಲ್ಲಿದೆ ತಾಯಿ. ಎಷ್ಟು ಅವತ್ತು ನೊಂದುಕೊಂಡಿದ್ದೀರಾ. ಇದು ಜೀವನದ ಪ್ರಶ್ನೆ, ಇದು ಮಾನವೀಯದ ಪ್ರಶ್ನೆ, ನನ್ನ ಕಾಲೇಜಿನ, ಯಾಕಂದ್ರೆ ಒಬ್ಬರದಲ್ಲ ಇದರಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ದಯವಿಟ್ಟು ರಾಯರೇ ನೀವೇ ಕಾಪಾಡಬೇಕು ಅಂತ ರಾಯರ ಪಾದವನ್ನು ಹಿಡಿದ್ರಿ ನೀವು.
ಅದಕ್ಕೆ ಹೌದು. ನೀವು ರಾಯರ ಪಾದ ಹಿಡ್ದಿದ್ದೀರಾ, ಮನುಷ್ಯರ ಪಾದ ಹಿಡ್ದಿಲ್ಲ ತಾಯಿ. ರಾಯರ ಪಾದ ಹಿಡಿಯೋದ್ರಿಂದ ನಿಮ್ಮ ಕೆಲಸ ಆಗುತ್ತೆ ತಾಯಿ, ಚಿಂತೆ ಮಾಡ್ಬೇಡಮ್ಮ. ನನಗೆ ನಿಮ್ಮ ಹೆಸರನ್ನು ಕಳ್ಸಮ್ಮ ಅಂತ ಹೇಳಿ ಅವತ್ತು ಕಳ್ಸಲ್ಲಿ ನಾನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ತಂದೆ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ಅದನ್ನ ಏನ್ ಮಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಒಂದು ಅಕಸ್ಮಾತ್ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ತಂದೆ, ಆದ್ರೆ ತಪ್ಪೇ ಮಾಡಿಲ್ಲ ಅಂದ್ರೆ ಇದರಿಂದ ಅವ್ರು ಹೊರಗಡೆ ಬರ್ಬೇಕು ಅಂತ ಒಂದು ಮಾತು ನಾನು ಕೇಳ್ಕೊಂಡೆ ರಾಯರಲ್ಲಿ. ಇವತ್ತು ನೀವು ಯಾವ ತಪ್ಪನ್ನು ಮಾಡಿಲ್ಲ, ಆ ಕಾರಣದಿಂದ ಇವತ್ತು ಹೊರಗಡೆ ಬಂದಿದ್ದೀರಾ ತಾಯಿ. ನೀವು ನಿಮ್ಮ ಕಾಲೇಜಿ ಮರ್ಯಾದೆ ಉಳಿತು, ನಿಮ್ಮ ಮರ್ಯಾದೆ ಉಳಿತು, ಆದ್ರೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಅಂತ ಹೇಳಿದ್ದೆ. ಆದ್ರೆ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೆಲಸದಿಂದ ಪಾರಾಗಿ ಬರ್ಬೇಕಪ್ಪ ಅಂತ ಹೇಳಿದಾಗ ರಾಯರಿಗೆ ಸಲ್ತು ತಾಯಿದು ಧ್ವನಿ. ಅದಕ್ಕೆ ನೀವು ಯಾವ್ದು ತಪ್ಪು ಮಾಡಿಲ್ಲ, ನೀವ್ ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ರೆ, ಯಾಕಂದ್ರೆ ಎಲ್ಲಿ ತಪ್ಪಿರುತ್ತೋ ಎಲ್ಲಿ ಸರಿ ಇರುತ್ತೋ ರಾಯರ್ ಅಲ್ಲಿರುತ್ತಾರೆ ತಾಯಿ. ಸತ್ಯ ಇರುವುದ ಕಡೆ ರಾಯರಿರುತ್ತಾರೆ. ಇವತ್ತು ನೀವು ಸತ್ಯವಾಗಿದ್ದೀರಾ, ಅದಕ್ಕೆ ನಿಮ್ಮ ಜೊತೆ ರಾಯರಿದ್ದಾರೆ ತಾಯಿ. ಹೌದು ಗುರುಗಳೇ, ಹೌದು. ನಾನು ನಿಜ ಗುರುಗಳೇ ಹೇಳ್ತೀನಿ, ನನಗೆ ಈ ಅಪರಾಧ ಬಂದ ಮೇಲೆ ಏನ್ ಗೊತ್ತಾ, ಬದುಕೋದು 4 ದಿನ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಬದುಕ್ಬೇಕಲ್ಲ. ಈ ತರ ಅಪರಾಧ ಹೊತ್ಕೊಂಡು ಹೋಗೋದು ಹೆಂಗಿರುತ್ತೆ ರಾಯ್ರೆ? ಆದ್ರೂ ನಮ್ಮದೇ ಲ್ಯಾಬ್ನಲ್ಲಿ ಆಗುವಂತ ಸಿಚುವೇಶನ್ ಯಾರೋ ಮಾಡಿರ್ಬೋದು, ಆದ್ರೆ ಶಿಕ್ಷೆ ಎಲ್ಲರಿಗೂ ಆಗುತ್ತೆ. ಹೌದು, ಜೊತೆಲಿದ್ದೀವಿ, ಎಲ್ರು ನಮ್ಮನ್ನೇ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಈಕಿ ಮಾಡಿರ್ಬೋದೇನೋ ಅಂತ ಎಲ್ರಿಗೂ ಹೊಳೆಯುತ್ತೆ. ಆದ್ರೆ ರಾಯರು ಏನ್ ಮಾಡಿದ್ರು, ಅಪ್ಪ ದೇವ್ರೆ ಹೆಂಗೆ ಪಾರ್ ಮಾಡಿದ್ರು ಭಗವಂತ ನಂಗೆ ಗೊತ್ತಿಲ್ಲ, ಬಟ್ ಆದ್ರೆ ನಿಜವಾಗ್ಲೂ ಪಾರಾಗಿದ್ದೀನಿ ಗುರುಗಳೇ. ಆ ಒಂದೇ ವಿಚಾರದಲ್ಲಿ ತಾಯಿ, ಇನ್ನೊಂದು ವಿಚಾರದಲ್ಲಿ ಗುರುಗಳು ಹೆಂಗೆ ನೋಡಮ್ಮ, ಅದೇ ರೀತಿ ನೀವು ಗುರುಗಳು ತಾಯಿ. ನೀವು ಗುರುಗಳು ಎಷ್ಟೋ ಜನಕ್ಕೆ, 100 ಜನಕ್ಕೆ, 1000 ಜನಕ್ಕೆ ವಿದ್ಯಾವನ್ನು ಕೊಡುವಷ್ಟು ನಿಮಗೆ ತುಂಬಿದ್ದಾರಂದ್ರೆ ನೀವು ಗುರುಗಳು ತಾಯಿ. ಅದಕ್ಕೆ ನೀವು ಎಷ್ಟು ಸತ್ಯ, ಎಷ್ಟೋ ಜನಗಳು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಅವ್ರ ಭವಿಷ್ಯನೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ತಪ್ಪೇ ಮಾಡಿಲ್ಲ, ನೀವು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ನಿಮಗೆ ಏನಾದ್ರೂ ಒಂದು ಗೂಬೆ ಕೂರಿಸ್ಬೇಕಂತ ಬಂದಿರ್ತಾರೆ. ಬಟ್ ಅದನ್ನ ನನ್ನ ಮಗಳು ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸನ ಕಲಿಸಿದ್ದಾರೆ, ಇವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ರಾಯರ್ ಕಾಪಾಡಿದಾರಮ್ಮ ತಾಯಿ ನಿಮ್ನ. ನಿಜ ಗುರುಗಳೇ, ಹೌದು. ನಾನು ತುಂಬಾ ಜನಕ್ಕೆ ಮನಸ್ಸು ಪಟ್ಟು, ನಾನು ಯಾವುದೇ ಒಂದು ಒಳಗಡೆ ಕಲ್ಮಶ ಇಟ್ಕೊಳ್ದೆ, ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ನಾನು ನನ್ನ ಪಾಠವನ್ನ ಹೇಳ್ಕೊಡ್ತೀನಿ ಗುರುಗಳೇ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಏನೂ ಇರೋದಿಲ್ಲ, ಆದ್ರೆ ನಮ್ಗೆ ಈ ತರ ಅಪರಾಧ ಬಂದಿದೆ, ದುಡ್ಡು ಇಲ್ಲ ಅಂದ್ರೂ ಬೇರೆಯವ್ರ ಹತ್ರ 100 ರೂಪಾಯಿ ಇಸ್ಕೊಂಡು ಊಟ ಮಾಡುವಂತವಳು ನಾನು. ಅಂತಂದ್ರೆ ಆ ಮಕ್ಕಳ ಹತ್ರ ದುಡ್ಡು ಇಸ್ಕೊಂಡಿದೀವಿ ಅಂತ ಹೇಳಿದ್ರೆ ಯಾವ ತರ ಅನ್ಸುತ್ತೆ ಗುರುಗಳೇ ಒಂದು ಲೆಕ್ಚರರ್ಗೆ. ಹೌದಮ್ಮ. ಅದಕ್ಕೆ ರಾಯರೇನೋ ನನ್ನ ಜೀವನದಲ್ಲಿ ನಿಜವಾಗ್ಲೂ ರಾಯರಿದ್ದಾರೆ ಗುರುಗಳೇ. ಒಟ್ಟಲ್ಲಿ ನಿಮ್ಗೆ 9 ವಾರ ಪೂಜೆ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಅನುಕೂಲ ಆಗಿತ್ತಲ್ಲಮ್ಮ. ಅಂದ್ರೆ ಈ ವ್ರತವನ್ನು ಮಾಡ್ತಾ ಇದ್ದೀರಾ, ವ್ರತ ಅಂದ್ರೆ ಹೆಂಗಮ್ಮ, ಅದು ಮಾಲೆ ಹಾಕದಂಗದ ನೀವು ವ್ರತ ಅಂದ್ರೆ ಅರ್ಥ ಆಯ್ತಮ್ಮ. ಆ ವ್ರತವನ್ನು ಎಷ್ಟು ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ, ರಾಯರಿಗೆ ನಿಮ್ಮ ಪೂಜೆ ಅಷ್ಟು ಸಲ್ಲುತ್ತೆ ರಾಯರಿಗೆ. ರಾಯರು ಇರುವುದು ಸತ್ಯ ತಾಯಿ. ಇವಾಗ ನೀವ್ಯಾರು, ನಾನ್ಯಾರು ನಿಮಗ್ ಗೊತ್ತಿಲ್ಲ, ನೀವ್ಯಾರು ನನಗ್ ಗೊತ್ತಿಲ್ಲ. ನಾವ್ ಹೆಂಗ್ ಪರಿಚಯ ಆದ್ವಿ ತಾಯಿ? ಇವಾಗ ಒಂದು ಗಾಳಿ, ನಿಸರ್ಗ, ಈ ಗಾಳಿ ಮುಖಾಂತರದಲ್ಲಿ ನಾವು ಗೊತ್ತಾಗಿರೋದು ತಾಯಿ. ಆದ್ರೆ ಗಾಳಿ ಇರುವುದ್ರಿಂದನೇ ನಾವು ಉಸಿರಾಡ್ತಾ ಇರೋದು, ಗಾಳಿ ಇರುವುದರಿಂದನೇ ನಾವು ಉಸಿರಾಡ್ತಾ ಇರೋದು. ಆ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ತಾಯಿ. ಸತ್ಯ ಗುರುಗಳೇ. ಅವ್ರು ನಿಜ ಹೇಳ್ತೀನಿ, ಯಾರು ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದ್ರೆ ಅವನ ಜೀವನದಲ್ಲಿ ಕಷ್ಟ ಅಂತ ಹೇಳೋ ದಿನಗಳೇ ಇರೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅವನಿಗೆ. ಹೌದಮ್ಮ. ನಾನು ಆರಾಮಾಗಿ ನನ್ನ ಜೀವನ ಇರೋವರೆಗೂ ನಾನು ಆರಾಮಾಗಿ ಬದುಕ್ಬೋದು ಅಂತ ಹೇಳಿ ಬದುಕೋಬಹುದು. ದೇವ್ರಿಗೆ 2 ಕೈ ಮುಗಿದಿ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಂತ ಹೇಳಿದ್ರೆ ಆಯ್ತು. ಖಂಡಿತಮ್ಮ. ನೀವು ನೋಡಮ್ಮ, ಒಂದು ಹೊತ್ತು ಊಟ ಬಿಟ್ಬಿಡಿ, ಆದ್ರೆ ರಾಯರ್ನ ಪೂಜೆ ಮಾಡೋದು ಮಾತ್ರ ಬಿಡ್ಬಾರ್ದು. ರಾಯರ್ನ ನಿಮ್ಮ ಉಸಿರೋದು ರಾಯರ್ನ ಹೆಸರು ಮರಿಬಾರ್ದು. ಅವಾಗ್ಲೇ ನಿಮ್ಗೆ ನೀವ್ ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ ತಾಯಿ. ಖಂಡಿತ. ನನಗೆ ಇನ್ನೊಂದು ವಿಚಾರದಲ್ಲಿ ರಾಯರು ಇರುವುದು ಸತ್ಯ ತಾಯಿ. ಓಕೆನಮ್ಮ. ಆ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಮಕ್ಕಳಿಗೂ ಅನುಗ್ರಹ ಮಾಡ್ತಾ ಕುಳಿತಿದ್ದಾರಂದ್ರೆ ರಾಯರು ಇದ್ದಾರೆ. ಎಲ್ಲಿ ನೋಡ್ತೀರಾ ಅಲ್ಲೇ ರಾಯರು, ಎಲ್ಲಿ ನೋಡ್ತೀರಾ ಅಲ್ಲೇ ರಾಯರು. ಅದಕ್ಕೆ ರಾಯರನ್ನ ನಮ್ಮ ಕಣ್ಣು ತುಂಬಾ ನೋಡ್ಕೊಂಡು ಇವತ್ತು ನಾವು ಮನುಷ್ಯನ ಜೀವನವಾಗಿ ನಾವು ಹುಟ್ಟಿದ್ದೀವಿ. ಇವತ್ತು ರಾಯರ್ನ ಒಂದು ನೋಡುವಷ್ಟು ಶಕ್ತಿ ನಮ್ಗೆ ತುಂಬಿದ್ದಾರೆ ಅಂತ ಹೇಳಿದ್ರೆ ನಾವು ಪುಣ್ಯವಂತರು ತಾಯಿ. ಅದಕ್ಕೆ ಒಂದು ಸಲ ನೀವು ತವರು ಮನೆ ಅಂದ್ರೆ ನಿಮ್ಮ ಮಂತ್ರಾಲಯ ಇದೆಯಲ್ಲ ತಾಯಿ, ಅದು ತವರು ಮನೆ ಇದ್ದಂಗೆ. ನೀವೆಷ್ಟು ಸತಿ ಆದ್ರೂ ಹೋಗಿ ಅಲ್ಲಿ ನಿಮ್ಗೆ ಯಾರು ಹೋಗು ಅಂತ ಯಾರು ಹೇಳುವುದಿಲ್ಲ ತಾಯಿ. ಅಯ್ಯೋ ನನ್ನ ಮಗಳು ಬರ್ತಾ ಇದ್ದಾಳೆ ಅಂತ ಖುಷಿಯಿಂದ ಕಾಯ್ತಿರ್ತಾರೆ ರಾಯರು. ಹೌದು.
ನಾವೇ ಖಂಡಿತಮ್ಮ. ಕೈ ಚಾಚಿಗೆ ರಾಯರನ್ನ ಬೇಡ್ಕೋಬೇಕು ಗುರುಗಳೇ. ಪ್ರತಿ ಹೆಜ್ಜೆ ನಾವು ಏನ್ ಹಾಕ್ತಿವಲ್ಲ ಆ ಹೆಜ್ಜೆ ಹಿಂದೆ ನಮ್ ರಾಯರಿದ್ದಾರೆ ಅಂತ ಹೇಳಿ ಹೆಜ್ಜೆ ಹಾಕಿದ್ರೆ ಖಂಡಿತ ಹೇಳ್ತೀನಿ ಅವ್ರ ಜೀವನದಲ್ಲಿ ಯಾವತ್ತು ಕಷ್ಟವನ್ನ ಅನುಭವಿಸಲ್ಲ. ಅಟ್ಲೀಸ್ಟ್ ಕಷ್ಟ ಇರೋದನ್ನ ಪಾರ್ ಮಾಡಿ ಆ ಕಷ್ಟ ಕಡಿಮೆ ಮಾಡಿ ಸುಖವನ್ನ ಅನುಭವಿಸ್ತಾರೆ. ಹೌದಮ್ಮ ತಾಯಿ, ನನಗೆ ಅದೇ ತುಂಬಾ ಖುಷಿ ಆಯ್ತು. ರಾಯರು ಇರುವುದು ಸತ್ಯ, ಇವತ್ತು ನಿಮ್ಗೆ ಪವಾಡ ಮಾಡಿದ್ದಾರಂತೆ ಹೇಳ್ತಾ ಇದ್ದೀರಲ್ವಾ? ಹೌದು ಗುರುಗಳೇ. ರಾಯರು ಪವಾಡ ಮಾಡಿದ್ದಾರೆ. ಅದು ಎಷ್ಟು ವಾರ ಆಯ್ತು ತಾಯಿ ನೀವು ಪೂಜೆ ಮಾಡ್ತಾ ಇದ್ದು? ನಾವು 6ನೇ ವಾರ ಗುರುಗಳೇ. ಓಹೋ 6 ವಾರ ಆಯ್ತು. ಬಟ್ ಇದು ಸೆಂಟರ್ ನಲ್ಲಿ ಇದು ನಡೆದಿರುವ ಘಟನೆ ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ, ಸೆಂಟರ್ ನಲ್ಲಿ ನಡೆದಿರೋ ಘಟನೆ ಅದು. ಏನು ನಾವು ರಾಯರನ್ನ ಪೂಜೆ ಮಾಡ್ತಾ ಇರೋದು ನನ್ನ ಒಂದು ವೈಯಕ್ತಿಕ ವಿಷಯ. ಇದು ಬಂದಿರೋದು ಕಾಲೇಜ್ ಮಟ್ಟದಲ್ಲಿ. ನೋಡಮ್ಮ, ಕಾಲೇಜು ಮಾನ ಮರ್ಯಾದೆ ಮತ್ತ ನಿಮ್ಮ ಮಾನ ಮರ್ಯಾದೆ, ಯಾಕಂದ್ರೆ ನೀವು ಅಲ್ಲಿ ಯಾವ್ದು ತಪ್ಪು ಮಾಡಿಲ್ಲ. ಯಾಕಂದ್ರೆ ನೀವು ತಪ್ಪು ಮಾಡಿದ್ರೆ ರಾಯರು ಒಂದು ಮಾತು ಹೇಳ್ತೀನಿ ನೋಡಮ್ಮ, ನೀವೇನಾದ್ರೂ ತಪ್ಪು ಮಾಡಿದ್ರಿ ಅಂದ್ರೆ ರಾಯರು ಅಷ್ಟು ನಿಮ್ಗೆ ಸಲಿಸೆಗೆ ಒಲಿತಿರ್ಲಿಲ್ಲ. ನೀವು ತಪ್ಪು ಮಾಡಿದ್ರೆ, ಇವತ್ತು ನೀವು ಯಾವ್ದು ತಪ್ಪು ಮಾಡಿಲ್ಲ ಅಲ್ಲಿ. ಆ ಕಾರಣದಿಂದ ಇವತ್ತು ನಿಮ್ಮ ಮರ್ಯಾದೆ, ಕಾಲೇಜು ಮರ್ಯಾದೆ ಎಲ್ಲ ಉಳಿದಿದೆ. ಅಂದ್ರೆ ನನ್ನ ಮಗಳು ತಪ್ಪೇ ಮಾಡಿಲ್ಲ ಅಲ್ಲಿ, ನನ್ನ ಮಗಳಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಅನುಗ್ರಹ ಮಾಡಿ ಇವತ್ತು ಆ ಪೂಜೆದ ಮುಖಾಂತರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದೇ ರೀತಿಯಾಗಿ ನಾನು ಅನುಗ್ರಹ ಇರ್ಲಿ ಗುರುಗಳೇ, ಎಲ್ಲಾರ ಮೇಲೂ ಇರ್ಲಿ. ನಿಮ್ಮ ಸ್ವಾರ್ಥಕ್ಕೆ ನೀವು ಮಾಡ್ತಾ ಇಲ್ಲ ಅಲ್ವಾ ಗುರುಗಳೇ? ಜನಗಳು ಇದ್ದಾರೆ ಅಂತ ಏನು ನೀವು ಪ್ರತಿ ಸತಿ ಎಲ್ಲರಿಗೂ ಹೇಳ್ತಿರಲ್ಲ, ಅವರು ನಿಜವಾಗ್ಲೂ ಕಿವಿ ಕಣ್ಣು ಎಲ್ಲ ಮೂಗು ಎಲ್ಲವನ್ನು ಇಟ್ಟು ಪ್ರಾರ್ಥನೆ ಮಾಡ್ಲಿ, ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಲಿ ರಾಯರನ್ನ. ನಿಜವಾಗ್ಲೂ ರಾಯರು ಒಲಿತಾರೆ. ಯಾರಿಗೂ ಪ್ರಪಂಚದಲ್ಲಿ ಮೋಸ ಮಾಡಲ್ಲ ಅಂದ್ರೆ ವ್ಯಕ್ತಿತ್ವ ಇರುವಂತದ್ದು ಒಬ್ರೇ ರಾಯರು. ಮನುಷ್ಯರಿಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನ್ ಹೇಳೋದಾದ್ರೆ ರಾಯರನ್ನ ನಂಬಿ ಅವ್ರು ನಡೆಯೋದಾದ್ರೆ ಒಂದೇ ಒಂದು ದಾರಿ, ಅದು ನಾವು ಮೋಕ್ಷಕ್ಕೆ ಹೋಗ್ತೀವಿ. ಹೌದಮ್ಮ, ಖಂಡಿತ ತಾಯಿ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಇವತ್ತು ಅನುಗ್ರಹ ಮಾಡಿದ್ರಂತ ಹೇಳ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತಿಸಬೇಡಿ, ರಾಯರಿರುವುದು ಸತ್ಯ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಹೌದು ಗುರುಗಳೇ, ಇದ್ದಾರೆ, ರಾಯರಿದ್ದಾರೆ.